ಏ ಮೈಲಾರೇ ಬಾವಾ ಮೈಲಾರಿ ಏನ್ ಬಾವಾ ಮದ್ವೆ ಆದ್ಮೇಲೆ ಮೊದ್ಲೇ ಸರಿ ಬರ್ತಾರ ನನ್ ತಂಗಿ ಸೀಮಂತಕ್ಕೆ. ಹೌದು ಅಲಂಕಾರ ಜೋರಾಗಿರ್ಬೇಕು. ಮಾಡಿಸ್ತಾ ಇದೀನಲ್ಲ ಬಿಡು ಬಾವಾ. ಈ ಸುತ್ತಮುತ್ತ ಎಲ್ಲಾ ಊರ ಹೆಣ್ಮಕ್ಳನ್ನ ಕರ್ದ್ಬಿಡು. ಒಂದೊಂದ್ ಡಜನ್ ಬಳೆ ತೋರಿಸ್ಬಿಡು. ಆ ಬಳೆ ತೊಟ್ಕೊಂಡ್ ಸದ್ದು ಬರ್ತಾ ಇದ್ರೆ ನಮ್ ಮನೆ ಹಸುಗಳು ತಕ್ಕ ತಯ್ಯ ಅಂತ ಕುಣಿಬೇಕು. ನೋಡ್ಕೊಳ್ಳಿ ಸರಿಯಾಗಿ ಇವ್ರಿಗೆ ಏನು ಗೊತ್ತಾಗಲ್ಲ ಕಣೆ. ಆಗಲ್ಲ ಮಗನೇ ಮಾಡ್ಬಿಡ್ತು. ಅಲೋ ಎಷ್ಟು ದಿನ ಆಗಿತ್ತು ಮಗನೇ ನಿನ್ ಮಾತು ಕೇಳಿಸ್ಕೊಂಡು. ನಾನ್ ನಿನ್ಗೆ ಏನೇನೋ ಬೈದ್ಬಿಟ್ಟೆ, ಹೊಡೆದ್ಬಿಟ್ಟೆ, ನನ್ನ ಕ್ಷಮಿಸ್ಬಿಡು. ನೀ ಸುಮ್ಕಿರ್ಲ. ಆಡೋ ಮಕ್ಳು ಎದ್ಗೋದ್ರೆ ನೋವಾಯ್ತದೇನೋ. ಅಣ್ಣ ಈ ಮನೇಲಿ ನೋಡ್ ಮಗನೇ, ಈ ಮನೇಲಿ ನಡೆಯೋದು ನೀನ್ ಸೀಮಂತ ಅರ್ಥ ಆಯ್ತಾ? ಆ ಮನೇಲಿ ನಡೆಯಲ್ಲ. ವಿಷಯ ಅದಲ್ಲ ಅಣ್ಣ. ತುಂಬಿದ್ ಬಸ್ರಿ ನೀನು ಕಣ್ಣೀರ ಕುಡ್ದು ನಾನು ಬರ್ತಾ ಇದೀನಿ ಮಗನೇ. ಕಿಟಕಿ ತಾವ್ ನಿಂತ್ಕೊಂಡಿರು ಆಯ್ತಾ? ನೋಡ್ತಾರ ಹಂಗೇನೆ ಜೀಪಲ್ಲಿ ಮಿಂಚು ಬಂದಂಗ್ ಬಂದ್ಬಿಡ್ತೀನಿ. ಅದಲ್ಲ ಹಳ್ಕುಡ್ದು ಬಂದೆ ಅಣ್ಣ. ನಮ್ಮನೇಲಿ ನಡೆದಿದ್ ಯಾವ್ದು ಆಕಸ್ಮಿಕ ಅಲ್ಲ, ಇದೆಲ್ಲ ಪ್ಲಾನ್ ಮಾಡಿದ್ದು. ನಮ್ ಡ್ಯಾಡ್ ಹಸುನ ಸಾಯಿಸಿದ್ರು, ಬಿಟ್ಲಿಂದ ಜಾರ್ ಬೀಳೋ ಹಾಗೆ ಮಾಡಿದ್ರು. ಆ ಸ್ವಾಮಿ ಒಬ್ಬ ಕ್ರಿಮಿನಲ್. ಅವನ್ ಮಾತ್ ಕೇಳಿ ದೇವ್ರ ಮನೆಗೆ ಬೆಂಕಿ ಹಾಕಿದ್ರು, ಜಮೀನ ಕಬ್ಜಾ ಮಾಡಿಸಿದ್ರು, ಒಡವೆಗಳನ್ನ ನಕಲಿ ಮಾಡಿದ್ರು. ಕಂದಿನಿಂದ ಒಂದೇ ಸತಿ ಸಾಯಿಸ್ಬಿಡ್ಬೇಕು ಅಂತ ಗ್ಯಾಸ್ ಸಿಲಿಂಡರ್ನ ಬರ್ಸ್ಟ್ ಮಾಡಿಸಿದ್ರು. ಆದ್ರೆ ಅದ್ರಲ್ಲಿ ಅಮ್ಮನೇ ನಂದಿನಿ ತುಂಬಾ ಒಳ್ಳವಳು. ನೀನು ನಿಮ್ಮಣ್ಣ ನಂಬೋದ್ರಿಗೆ ಬಂದಾಗಿದೆ. ನಮ್ಮ ಮನೆ ಸರ್ವನಾಶ ಆಗೋಯ್ತು. ಎಲ್ಲೆಡೆ ಕೂತಿದ್ಯಾ? ಬಾರೆ ಹೊರಗೆ. ಎಲ್ಲಿಗೆ? ಪಂಚಮಿ ಹಬ್ಬ ಬಂದೈತೆ ದಿನನಾಗ, ಅಣ್ಣ ಬರಲಿಲ್ಲ ಯಾಕ ಕರಿಯಾಕ. ಚಿಕ್ಕವ ಕರ್ಕಬತ್ತೆ ನೋಡ್, ನಾನು ತೆಗಿ ನಂಗೆ ಕರ್ಕಬತ್ತೀನಿ ಇವಾಗ. ಅಣ್ಣ ನೀವು ಕರೆ ಮಾಡಿರುವ ಚಂದನರು ಅಣ್ಣ ಬರಲಿಲ್ಲ ಯಾಕ. ಆಗಲ್ಲ ಮಗ ಫೋನ್ ಮಾಡ್ಬಿಟ್ಟದೆ. ಅಯ್ಯೋ ಈ ಆಳ ಸಿಗ್ನಲ್ ಸಿಗ್ತಾ ಇಲ್ವಲ್ಲಪ್ಪ. ಬಂಗಾರ ಫೋನ್ ಮಾಡ್ಬಿಟ್ಟೈತೆ. ಫೋನ್ ತೆಗಿತಾ ಇಲ್ಲ. ವಾ ಎಲ್ಲೋ ಅಣ್ಣ ಬರ್ತಾನೆ ಅಂತ ಇತ್ಲ ಕಡೆ ಓಡೋಗಿ ಹುಡುಕಾಡಿ ನಾಟಿ ಕೋಳಿನ ಹಿಡ್ಕೊಂಡ್ಬಂದು ಪರ ಅಂತ ಕೊಯ್ದು ಸಾರು ಮಾಡ್ತಾ ಇರ್ಬೋದು. ನಿಂಗಣ್ಣ ತಂಗಿ ಕರ್ಕೊಂಬರಕ್ ಹೋಯ್ತಾ ಇದ್ದೀನಿ.
ಅಪ್ಪುಸ್ಕೊಂತಿರ್ಗಿಲ್ಲೇ ನನ್ನ ಹೆಂಡತಿ ಹೇಗೆ ಬೆಂಕಿ ಬಿರಿ ಬಿರಿ ಒದ್ದಾಡಿ ನರಳಲು ನೀನು ಹಾಗೆ ಸಾಯ್ಬೇಕು ಬಾರೆ ಮನೆ ತುಂಬಾ ಓಡಾಡ್ತೀಯ ಮೊದಲು ನಿನ್ನ ಮಗು ಸಾಯಿಸ್ತೀನಿ ಆಮೇಲೆ ನಿನ್ನನ್ನು ಸಾಯಿಸ್ತೀನಿ ಕಡಲೆ ಅವಳ ಮೇಲೆ ಕೈ ಮಾಡ್ಬಿಟ್ಟು ತಪ್ಪು ಮಾಡ್ಬಿಟ್ಟೆ ಕಣ್ಲ ತಪ್ಪು ಮಾಡ್ಬಿಟ್ಟೆ. ನಿನ್ ಗಲಾಟೆಗೆ ಇಳಿದಾಗ್ಲೆಲ್ಲ ನಾನ್ ನಿನ್ನ ತಡೀತಿದ್ದೆ. ಇವತ್ ನಾನೇ ಹೇಳ್ತಾ ಇದ್ದೀನಿ, ಅವ್ನ ಹೊಡಿ ಕೊಂದ್ ಬಿಡಣ್ಣ. ನಂಗ್ ಚಿತ್ರ ಹಿಂಸೆ ಕೊಟ್ಟಿದ್ದಾನಣ್ಣ. ಬೇಡ ಇಂಥ ಕೆಟ್ಟ ಮನುಷ್ಯನ ರಕ್ತ ನಿನ್ ಕೈಗಂಟಿ ಕೊಲೆಗಾರನಾಗಿ ನಿನ್ ವ್ಯಕ್ತಿತ್ವ ಹಾಳು ಮಾಡ್ಕೋಬೇಡ ಬಿಟ್ಬಿಡು. ಸಿಂಹಾದ್ರಿ ನನ್ನ ಅಳಿಯ ಇಷ್ಟು ನೀಚ ಅಂತ ನಮ್ಗೆ ಈಗಲೇ ಗೊತ್ತಾಗಿದ್ದಪ್ಪ. ದಯವಿಟ್ಟು ನಮ್ಮನ್ನ ಕ್ಷಮಿಸ್ಬಿಡು. ಈ ಮನೇನಾ ನಾನು ಅರಮನೆ ದೇವಸ್ಥಾನ ಅನ್ಕೊಂಡಿದ್ದೆ. ಗೊತ್ತಿರ್ಲಿಲ್ಲ ಕಣವ ಈ ಮನೆ ಕಸಾಯಿ ಖಾನೆ ಅಂತ. ಕಸಾಯಿ ಖಾನೆ ಅಂತ. ಅಯ್ಯೋ ಅವ ಅವ ಅಳ್ಬಾರ್ದು ನಾನು ಬಂದ್ಬಿಟ್ಟಲ್ಲವ. ಏನೂ ಆಗಲ್ಲ ಕಣವ. ಬಾರವ ಬದುಕಣ. ಬಾರ ನಾನಿದ್ದೀನಿ ಬಾರೋ ಕೂತವ. ಅವ ಅವ ಅಯ್ಯೋ ಮೆತ್ಕೆ ಆಸ್ಪತ್ರೆಗೆ ಹೋಗೋಣ ನಡಿ. ಬೇಡ ಅಣ್ಣ. ಅಯ್ಯೋ ನನ್ನ ಮಾತು ಕೇಳೋ ಆಸ್ಪತ್ರೆಗೆ ಹೋಗೋಣ. ಅಣ್ಣ ಬಾ ಅಣ್ಣ, ನಮ್ಮ ಮನೆಗೆ ಹೋಗೋಣ. ಬೇಡ ಕಣವ ಹಂಗೆಲ್ಲ ಆಟ ಮಾಡಬಾರ್ದು. ಹೋಗು ಅಂದ್ಮೇಲೆ ಹೋಗ್ಬೇಕು. ಡ್ರೈವರ್ ಗಾಡಿ ಎತ್ತು. ಆತಮ್ಮೋರೆ ಹಾಕಿದ ಆಗೋಯ್ತು ಬಿಡವ. ನಾನು ಬಂದ್ಬಿಟ್ನಲ್ಲ. ನೀನು ನಮ್ಮನೆ ಮಹಾಲಕ್ಷ್ಮಿ ಅಲ್ವಾ ಬಂಗಾರ. ಅವ್ರು ಯಾರೋ ಏನೋ ಅಂದ್ರು ಹೊಡೆದ್ರು ಅಂತ ತಲೆಗೆ ಹಾಕೋತಾರೇನವ. ಬದುಕಿ ಬಾಳವಳು ನೀನು. ಅಕ್ಕ ಮಹಾಲಕ್ಷ್ಮಿ ಸಿಲ್ಕ್ಸ್ ಇಂದ ಬಟ್ಟೆ ಕೊಡ್ತಿದ್ದಾರಕ್ಕ. ಬನ್ನಿ ಇಲ್ಲಿ. ಮಗನೇ ಸೀಮಂತಕ್ಕೆ ಸುಮ 10 ತೊಳ್ಳಿಯಿಂದ ಊತರ್ಸೋಳ್ ಕಣವ್ವ. ಸುಮ್ನೆ ಅನ್ಕೊಂಡಿದ್ಯಾ ಸೋದರ ಮಾವ ಆಗೋದು. ಹತ್ತೇರಿಕೆ ನೋಡ್ದ. ಸೋದರ ಮಾವನ್ ಪಟ್ಟ ಅಂದ್ರೆ ಪ್ರೆಸಿಡೆಂಟ್ ಆಫ್ ಇಂಡಿಯಾಗಿನ್ನ ಜಾಸ್ತಿ ಇದ್ದಂಗೆ. ಅಲ್ಲಪ್ಪ ಸಿಂಹಾದ್ರಿ ಆಗ್ಲೇ ಹುಟ್ಟೋ ಮಗುಗೆ ತೊಟ್ಲುನು ಮಾಡಿಸ್ಬಿಟ್ಟವನೆ. ನೋಡ್ತಾ ಇರು, ಸಾವಿರಾರು ಜನ ಮುತ್ತೈದನ ಕರ್ಸಿ ಅರ್ಶನ ಕುಂಕುಮ ಕೊಡ್ಸಿ ನಿಂಗೆ ಆಶೀರ್ವಾದ ಮಾಡ್ಸಾಕ್ ಕೊಡ್ತೀನಿ ಬಂಗಾರ. ನಿಮ್ ಹತ್ರ ಇರೋ ಹಸಿರು ಬಾಳೆನೆಲ್ಲ ನಂದಿನಿ ರೂಮ್ ನಲ್ಲಿ ತೆಗ್ದಿಟ್ಬಿಡಿ. ಏನು ಬಂಗಾರ? ನಿನ್ನ ಅಣ್ಣ ಅಲ್ಲ ಕಣೋ, ದೇವ್ರು. ನಾನು ಅಂದ್ರೆ ಎಷ್ಟು ಪ್ರೀತಿನೋ ನಿಂಗೆ. ನಂದು 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 ಅಂತ ನನ್ನ ಮೇಲೆ ಪ್ರಾಣನೇ ಬಿಡ್ತಿಯಲ್ಲೋ. ಈ ಜನ್ಮದಲ್ಲಿ ನಿನ್ ಋಣ ತೀರ್ಸಕ್ಕಾಗಲಿಲ್ಲ. ಇಲ್ಲಪ್ಪ ಇನ್ನೊಂದ್
ಜನ್ಮ ಅಂತಿದ್ರೆ ನಿನ್ ತಾಯಿಯಾಗಿ ಋಣ ತೀರಿಸ್ತೀನಿ ಕಣೋ. ಯಾಕವ್ವ ಮುಂದಿನ ಜನ್ಮದ ಮಾತಾಡ್ತೀಯ? ಇಷ್ಟೇ ಜನ್ಮದಲ್ಲಿ ನಾವು ಮಾಡೋ ಕೆಲಸ ಸುಮಾರೈತೆ, ತುಂಬಾ ಆಯ್ತವೋ. ಅಳ್ಬೇಡ ಅಳ್ಬೇಡ, ಊರ್ ಬಂತು ಅಳ್ಬೇಡ ಅಳ್ಬೇಡ ಅಳ್ಬೇಡ, ತಗೋ ಕಣ್ಣುಡ್ಸ್ಕೋ, ಅಳ್ಬಾರ್ದು ನೀನು. ಏ ಸುಮಾ, ಬೈಲಾರಿ, ಬರ್ರಿ 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 ಬರ್ರಿ, ನಂದು ಬಂದವಳೆ. ಬರ್ರಿ ಮಗನೇ, ಲೋ ಮಗನೇ, ಎದ್ದಳ ಎದ್ದಳ ಎದ್ದಳ, ಮನೆ ಬಂದಿದೆ ಎದ್ದಳ. ನಂದು ಲೇ ಅಮ್ಮ, ನಂದು. ಚಿನ್ನ, ಲೋ ಬಾ ಇಳಿಸ್ತೀನಿ ಬಾ. ಬಿಸ್ಲಲ್ವಾ ಅದಕ್ಕೋಸ್ಕರ. ಲೇ ಮಗ, ನಂದು? ಬಿಸ್ಲಿಗೆ ತಲೆ ನಂದು? ಸುತ್ತಿರ್ಬೇಕು, ನೀರ್ ತಗೋಬರ್ಲಾ, ಚಿಮ್ಕು ಏನಪ್ಪ ಬರ್ತಾನ? ಕಂಡ್ಬಿಡಮ್ಮ. ಬರ್ರಿ 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 ಬರ್ರಿ. ನಂದು? ಏನ್ ನಂದಿನಿ? ಅಯ್ಯ ಅಲ್ಲೇ ಅಂದ್ರೆ ನಂದು ಅವ್ವ